ಇಂಟಕ್ಕೋ ಜಿಲ್ಲಾ ಅಧ್ಯಕ್ಷರು ಮೈಸೂರು ಮತ್ತು ಗ್ರಾಮಾಂತರ. ಟಿ ವಿ ಎಸ್ ಕಾರ್ಖಾನೆ ಸ್ಥಾಪನೆಯಾಗಿ ಸುಮಾರು 27 ವರ್ಷ ಆಯಿತು. ನಮ್ಮ ಕಾರ್ಮಿಕ ಸಂಘಟನೆ ಸ್ಥಾಪನೆಯಾಗಿ 25 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಡಳಿತ ವರ್ಗ ಮತ್ತು ಕಾರ್ಮಿಕ ವರ್ಗ ಬಾಂಧವ್ಯ, ಉತ್ತಮ ಬಾಂಧವ್ಯ ಇಟ್ಕೊಂಡು ಕೆಲಸ ಮಾಡ್ಕೊಂಡ್ಬರ್ತಾಯಿದೆ. ಹಾಗೂ ಟಿ ವಿ ಎಸ್ ಕಾರ್ಖಾನೆ ಸುತ್ತಮುತ್ತಲ ಗ್ರಾಮದವರಿಗೆಲ್ಲರೂ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಮತ್ತು ಕಾರ್ಮಿಕರಿಗೆ ಸ್ವಂತ ಮನೆಗಳನ್ನ ಮಾಡಿಕೊಟ್ಟಿದೆ. ತಾಂಡವಪುರದಲ್ಲಿ ಟಿ ವಿ ಎಸ್ ನಗರ ಅಂಥೇಳಿ ಜಮೀನು ಕಳ್ಕೊಂಡವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಆದರೆ ಈಗ ಪೇಪರ್ನಲ್ಲಿ ಬಂತು, ಮೊನ್ನೆ 9ನೇ ತಾರೀಕಿನ ಪೇಪರಲ್ಲಿ ನೋಡ್ಬಿಟ್ಟು ನಮ್ಗೆ ಆಶ್ಚರ್ಯ ಆಯಿತು. ಜಮೀನು ಕಳ್ಕೊಂಡವ್ರಿಗೆ ಉದ್ಯೋಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಆ ಉದ್ಯೋಗ ಕೊಟ್ಟಿಲ್ಲ ಅಂತ ಜಮೀನು ಕಳ್ಕೊಂಡಿರೋರು ಬಂದು ಯಾರ ಹತ್ರ ಭೇಟಿ ಮಾಡಬೇಕು? ಮಾಲೀಕನ ಭೇಟಿ ಮಾಡಲಿ, ಇಲ್ಲ ಕಾರ್ಮಿಕ ಸಂಘದವ್ರನ್ನ ಭೇಟಿ ಮಾಡಲಿ. ಅವ್ರು ಪರಿಹಾರ ಮಾಡೋದಕ್ಕೆ ಕಾರ್ಮಿಕ ಸಂಘಟನೆ ಇದೆ ಮತ್ತು ಮಾಲೀಕರು ಇದ್ದಾರೆ. ನಾವು ಕಾರ್ಮಿಕ ಸಂಘಟನೆ ಇರೋ ಕಾರ್ಮಿಕರನ್ನ ಹಿತ ಕಾಪಾಡೋದಕ್ಕೆ ಅವರು ಜಮೀನು ಕಳ್ಕೊಂಡಿರೋ ನಮ್ಮ ಹತ್ರ ಬರಲಿ, ನಾವು ಅವ್ರಿಗೆ ಏನು ನ್ಯಾಯ ಅನ್ಯಾಯ ಆಗಿದೆ ಅದನ್ನು ಚರ್ಚೆ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ನಾವು. ಅದು ಬಿಟ್ಟು ಈ ಥರ ಪೇಪರ್ನೆಲ್ಲ ಹಾಕೊಂಡು ಅವ್ರು ಯಾರೂ ಇವ್ರ ಹತ್ರ ಹೋಗಿಲ್ಲ, ಜಮೀನು ಕಳ್ಕೊಂಡಿರೋ ಇವ್ರ ಹತ್ರ ಹೋಗಿಲ್ಲ. ಸುಮ್ಮನೆ ಇವರು ಬೋಗಸ್, ಇವರು ಏನೋ ಇವರ ಹಿತಾಸಕ್ತಿಗೋಸ್ಕರ ಇವರ ಹೆಸರು ಗಳಿಸ್ಬೇಕು, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಇವರು ಈ ಥರ ಟಿ ವಿ ಎಸ್ ಕಾರ್ಖಾನೆ ಮೇಲೆ ಎದ್ದು ಕಟ್ಕೊಂಡು ನಮ್ಮ ಶಾಸಕರು ಜಿ ಟಿ ದೇವೇಗೌಡರನ್ನೇ ಮೊದಲು ಮ್ಯಾನೇಜ್ಮೆಂಟಲ್ಲಿ ಕೂತು ಯಾರಿಗೆ ಕೆಲಸ ಕೊಟ್ಟಿಲ್ಲ ಅವ್ರಿಗೆಲ್ಲ ಕೆಲಸನೂ ಕೊಡಿಸಿದ್ದಾರೆ. ತಿರ್ಗಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ನಾವು ಜಿ ಟಿ ದೇವೇಗೌಡರನ್ನ ಭೇಟಿ ಮಾಡ್ತೀವಿ. ಏನು ಸ್ವಾಮಿ ನೀವೇನೇ ಕೂತು ತೀರ್ಮಾನ ಮಾಡಿ ಕೆಲಸ ಕೊಡಿಸಿದ್ದೀರ, ತಿರ್ಗಿ ಈಗ ಪ್ರತಿಭಟನೆ ಮಾಡ್ತೀನಿ ಅಂತ ನೀವು ಹೋಗ್ತಾ ಇದ್ದಲ್ಲ ಸ್ವಾಮಿ, ಹಂಗಾರೆ ನಾವು ಗ್ರಾಮ ಪಂಚಾಯತ್ ಯಾರು ನಮ್ಮ ವಿಶ್ವಾಸಕ್ಕೆ ಇಲ್ವ ಅಂತ ಕೇಳ್ತೀವಿ ನಾವು ಅಂಥೇಳಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಇದು ಶುದ್ಧ ಸುಳ್ಳು. ಟಿ ವಿ ಎಸ್ ಕಾರ್ಖಾನೆ ಒಳ್ಳೆ ಕಾರ್ಖಾನೆ, ಚೆನ್ನಾಗಿ ಸುತ್ತಮುತ್ತ ಜನಗಳಿಗೆಲ್ಲ ಕೆಲಸ ಮಾಡ್ತಾಯಿದೆ. ಕಾರ್ಮಿಕ ಬಂಧುಗಳಿಗೆ ಸಾಕಷ್ಟು ಅನುಕೂಲ ಮಾಡ್ತಾಯಿದೆ. ವರ್ಷಕ್ಕೊಂದು ಸಾರಿ ಕಾರ್ಮಿಕರು ಬಂಧುಗಳನ್ನ ಕರೆದು ಕಾರ್ಖಾನೆಯಲ್ಲಿ ಸತ್ಕಾರ ಸಮಾರಂಭಗಳೆಲ್ಲ ಮಾಡುತ್ತೆ. ಇವತ್ತು ಸಂತೋಷವಾಗಿ ಜೀವನ ಮಾಡ್ತಾಯಿದ್ದಾರೆ ಅವರು ಟಿ ವಿ ಎಸ್ ಕಾರ್ಖಾನೆಯವರಿಂದ. ಟಿ ವಿ ಎಸ್ ಕಾರ್ಖಾನೆದು ಏನೂ ಪ್ರಾಬ್ಲಮ್ ಇಲ್ಲ. ಇವರು ಯಾರ ಹಿತಾಸಕ್ತಿಗೋಸ್ಕರ ತಮ್ಮ ಸ್ವಇಚ್ಛೆಯಿಂದ ದುರ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಾಯಿದ್ದಾರೆ. ಇದನ್ನು ಖಂಡನೀಯ. ನನ್ನ ಹೆಸರು ಪುಟ್ಟಯ್ಯ ಅಂತೇಳಿ, ಇಂಟಕ್ ಮೈಸೂರು. ನಮ್ಮ ಹೆಸರು ಮಹಾದೇವ್ ಅಂತ, ಮೈಸೂರು ಜಿಲ್ಲಾ ಲೇಬರ್ ಸೆಲ್ ಅಧ್ಯಕ್ಷರು ಹಾಗೂ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀನಿ ಸರ್. ಇವ್ರು ಹೇಳ್ತಾ ಇದ್ರಲ್ಲ ಸ್ಟ್ರೈಕ್ ಮಾಡಲಿ ಸರ್, ಸ್ಟ್ರೈಕ್ ಮಾಡೋದು ಬೇಡ ಅಂತ ಹೇಳ್ದ. ನಾವು ರೈತರ ಪರಗೆ ಇರೋದು. ರೈತರಿಗೆ ಏನಾಗಿದೆ ಅವ್ರಿಗೇನೋ ಅನುಕೂಲ ಏನೋ ಆಗಬೇಕು ಅಂದರೆ ನಾವು ಅವ್ರ ಜೊತೆಲಿ ಹೆಲ್ಪ್ ಮಾಡಿಕೊಡ್ತೀವಿ ಸರ್. ಅದು ಬಿಟ್ಟು ಈ ಸ್ಟ್ರೈಕ್ ಮಾಡೋಂಥ ಸಣ್ಣ ಪುಟ್ಟ ಕೆಲಸನ ತೊಗೊಂಡಾಗ ರೋಡಲ್ಲಿ ನಿಂತ್ಕೊಳ್ಳೋದು ಮಾನ ಮರದಿ ಕಳೆಯೋ ಕೆಲಸ ಮಾಡಬಾರ್ದು ಸರ್. ಏನೇ ಆದರೂ ಕರೆದು ಮಾತಾಡಲಿ ಸರ್. ಈಗ ಸುಮಾರು ಕಡೆ ಫ್ಯಾಕ್ಟ್ರಿಗಳಿಲ್ಲ. ನಮ್ಗೆ ಫ್ಯಾಕ್ಟ್ರಿ ಇರೋದೇ ನಮ್ಗೆ ಧೈರ್ಯ. ನಮಗೆ ತುಂಬ ಹಳ್ಳಿ ಕಡೆ ಎಲ್ಲ ನಮ್ಮೂರ ಕಡೆನೇ ರೋಡು ನೋಡಿದ್ರೆ ಅವ್ರು ಫ್ಯಾಕ್ಟ್ರಿ ಬರೋಕ್ಕೆ ಮುಂಚೆ ರಸ್ತೆಯಲ್ಲಿ ರೋಡಲ್ಲಿ UGD ಅಲ್ಲಿ ಶಾಲೆ ಮಕ್ಕಳಿಗೆ ಅಂಗನವಾಡಿ ಯಾವುದೋ ಅಂದರೂ ಅಭಿವೃದ್ಧಿ ಇದು ಬಂದಮೇಲೆ ತುಂಬ ಅನುಕೂಲ. ಆಮೇಲೆ ಮದುವೆಗಾಗಲಿ ಸರ್, ಮದುವೆ ಮಾಡಲಿ, ಮದುವೆದೆಲ್ಲ ಮಾಂಗಲ್ಯದಲ್ಲಿ ಪ್ರತಿಯೊಂದು ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮಾತ್ರ ದಿನನಿತ್ಯ ಅವ್ರ ಚಟುವಟಿಕೆಗಳಿಗೆ ಅವ್ರಿಗೆ ಮಹಿಳೆಯರಿಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಅವ್ರಿಗೆ ಒಂದು ಈಗ ಕೂಲಿ ಕೆಲಸ ಮಾಡ್ಕೊಂಡು ಅವ್ರಿಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಟಿ ವಿ ಸಮುದಾಯ ಭವನ ಪ್ರತಿಯೊಂದು ಹಳ್ಳಿಗೆ ಇಲ್ಲಿಂದ ವರ್ಣಕ್ಷೇತ್ರ ಗಂಟುವೆ ಅವರು ಕೈಲಾದಷ್ಟು ಸಾಯಂ ದೇವಸ್ಥಾನಕ್ಕಾಗಲಿ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದು ಬಿಟ್ಟು ಈಗ ನಮಗೆ ಬೇರೆ ಕಡೆ ಒಂದು ಫ್ಯಾಕ್ಟ್ರಿ ಇಲ್ಲದ ಕಡೆ ಏನು ಆದಾಯನೇ ಇಲ್ಲ ಸರ್. ಅದು ನಮ್ಗೆ ಇರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಇಲ್ಲದನ್ನ ಸುಳ್ಳು ಹೇಳ್ಬಾರ್ದು ಸರ್. ನಮ್ಮದೇನೋ ಉದ್ದೇಶ ಅಂದರೆ ಸರ್, ನಮ್ಮದು ಅವರು ಮಾಡೋದೇನಿಲ್ಲ. ರೈತರಿಗೆ ನಾವು ಕರ್ಕೊಂಡೋಗಿ ನಮ್ಮ ಜೊತೆಲಿ ಬರಲಿ, ನಮ್ಮ INTC ನಾವು ಎಲ್ಲ ಸೇರಿ ಒಗ್ಗಟ್ಟಾಗಿ ಅವ್ರಿಗೆ ಬಂದರೆ ಏನು ಕೆಲಸ ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ ಅವ್ರಿಗೆ ಅವರು ಕೊಡಿಸೋ ಕೆಲಸ ನಾವು ಮಾಡ್ತೀವಿ ಸರ್. ಅದು ಬಿಟ್ಬಿಟ್ಟು ಇಲ್ಲದ ಸುಳ್ಳು ಬಳ್ಳು ಅವೆಲ್ಲ ಹೇಳ್ಕೊಂಡು ಮಾಡೋದು ಬೇಡಿ ಸರ್. ಆದರೆ ಜಿ ಟಿ ದೇವೇಗೌಡರು ಅವ್ರು ಬರ್ತೀನಿ ಅಂತ ಹೇಳಿದ್ರೆ ಜಿ ಟಿ ದೇವೇಗೌಡರು ನಾವು ಮಾತಾಡ್ತೀವಿ. ನಾವು ಮಾತಾಡಿ ಹೋಗಿ ಭೇಟಿ ಮಾಡ್ತೀವಿ ಸರ್. ಭೇಟಿ ಮಾಡಿ ನಾವು ಹೇಳ್ತೀವಿ ಸರ್. ಅದ್ಬಿಟ್ಟು ಸಿದ್ದರಾಮಯ್ಯನವರು ಎಲ್ಲ ಈಗ ಅವರು ಸರ್ಕಾರ ಮಾಡಿದ ಕೆಲಸ ನಮ್ಮ ಟಿ ವಿ ಎಸ್ ಸಂಸ್ಥೆ ಮಾಡುತ್ತಾ ಇದೆ ಸರ್. ಸರ್ಕಾರ ಏನು 10% ಮಾಡಿದ್ರೆ ಇವ್ರು 20% ಕೆಲಸ ಮಾಡಿಕೊಟ್ಟಿದ್ದಾರೆ ಇದುವರೆಗೂ ಸರ್. 80% ಕೆಲಸ ಎಲ್ಲ ನಮ್ಮ ಸರ್ಕಾರ ಟಿ ವಿ ಎಸ್ ಕಂಪ್ನಿ ಮಾಡಿಕೊಟ್ಟಿದೆ ಸರ್. ಏನು ಆರೋಪ ಮಾಡ್ತಾ ಇದ್ರೆ ಸುಳ್ಳು ಬಂದು ಕುತ್ಕೊಂಡು ಮಾತಾಡಲಿ ಅಂತ ಹೇಳ್ತೀವಿ ಸರ್. ಬಂದು ಕುಂತ್ಕೊಂಡು ಮಾತಾಡಲಿ ಸರ್. ಈಗ ರೈತರಿಗೆ ಏನೆಲ್ಲ ಈಗ ಹೇಳ್ತಾ ಇದ್ದಾರಲ್ಲ ಸರ್, ರೈತರಿಗೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನೇರ ಅವ್ರಿಗೆ ರೈತರು ಕರ್ಕೊಬರಲಿ, ರೈತರಿಗೂ ಸವಾಲು ಏನು ಪ್ರಾಬ್ಲಮ್ ಇದೆ ಅದು ಹೇಳ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ ಆದ್ರೆ ಯಾರಾದ್ರೂ ಕುಂತ್ಕೊಂಡು ನಾವು ಬಗೆಹರಿಸೋ ಕೆಲಸ ನಾವು ಮಾಡ್ತೀವಿ ಸರ್. ಅದು